ವೀಕ್ಷಕರೇ ನಮಸ್ಕಾರ. ನಾನು ಈ ಜಾಗದಿಂದ ಬೆಳಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೆ. ಆದರೆ ನಾನು ಮಾತಾಡುವ ರೀತಿಗೂ ಹಾಗೂ ಅದರಲ್ಲಿ ಕೆಳಗಡೆ ಬರುವಂತಹ ಅಕ್ಷರಗಳ ಕನ್ನಡದಲ್ಲಿ ಬರುವಂತಹ ಅಕ್ಷರಗಳು, ಆ ಪದಗಳು ಬೇರೆ ಬೇರೆ ಅರ್ಥ ಸೂಚಿಸುತ್ತಿರುವುದರಿಂದ ನಾನು ಅದನ್ನು ಒಂದು 3 ಗಂಟೆಗಳ ತರುವಾಯ ನೋಡಿ ಡಿಲೀಟ್ ಮಾಡಿ ಮತ್ತೆ ಈಗ ಇನ್ನೊಮ್ಮೆ ಈ ಸ್ಥಳಕ್ಕೆ ಬಂದು ವಿಡಿಯೋ ಮಾಡುತ್ತಿದ್ದೇನೆ. ದಯವಿಟ್ಟು ಕ್ಷಮಿಸಿ. ಹಾಗೂ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ನಂತರ ನನ್ನ ಮಾತುಗಳನ್ನು ಮಾತ್ರ ಗಮನದಲ್ಲಿಟ್ಟುಕೊಳ್ಳಿ. ಹಾಗೇನಾದರೂ ತಾಂತ್ರಿಕ ದೋಷಗಳಿಂದ ಕೆಳಗಡೆ ಅಕ್ಷರಗಳಲ್ಲಿ ಬರುವಂತಹ ಪದಗಳು ಬೇರೆ ಅರ್ಥವನ್ನು ಕೊಡುವಂತಿದ್ದರೆ ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಡಿ. ಓಕೆ ವೀಕ್ಷಕರೇ, ಈಗ ನಾನು ನ್ಯಾಷನಲ್ ಹೈವೇ 4 ರಾಷ್ಟ್ರೀಯ ಹೆದ್ದಾರಿ 4 NH4 ರಸ್ತೆಯಲ್ಲಿ ಇದ್ದೇನೆ. ಇದು ನೆಲಮಂಗಲ ಜಾಗ. ನೆಲಮಂಗಲ ಈಗ ನಾನಿರುವ ಸ್ಥಳದಿಂದ ನೆಲಮಂಗಲ ಬಸ್ ಸ್ಟ್ಯಾಂಡ್ ಕೇವಲ ಒಂದು ಅರ್ಧ ಕಿಲೋಮೀಟರ್ ಆಗಬಹುದು. ಹಾಗೂ ನನ್ನ ಬಲಗಡೆಗೆ ಕುಣಿಗಲ್ ಬೈಪಾಸ್ ಹಾಸನ ರೂಟ್, ಆ ಸರ್ಕಲ್ಲು ಕೇವಲ ಒಂದು 100 ಮೀಟರ್ ಅಂತರದಲ್ಲಿದೆ. ಇಲ್ಲಿರುವಂತಹ ಈ ದೇವಾಲಯವು ಬಹಳ ಸುಂದರವಾದದ್ದು ಹಾಗೂ ಬಹಳ ನೋಡಬೇಕಾದಂತಹ ಒಂದು ದೇವಸ್ಥಾನ. ಏನು ಈ ದೇವಸ್ಥಾನದ ವೈಶಿಷ್ಟ್ಯ ನೋಡೋಣ. ಈಗ ನಾನು ಈ ರಸ್ತೆಯಲ್ಲಿ ಬಂದು ಈ ಸ್ಕೈ ವಾಕಿಂದ ಈ ಕಡೆ ಬಂದಿದ್ದೇನೆ. ನಿಮಗೆ ಕಾಣ್ತಾ ಇರ್ಬೋದು ಈ ಸ್ಕೈ ವಾಕಿಂದ ಬಂದು ಈ ಕಡೆ ಬಂದಿದ್ದೇನೆ. ಈಗ ಇದು ದೇವಸ್ಥಾನದ ಮುಂಭಾಗ. ನಿಮಗೆ ಈ ದೇವಸ್ಥಾನದ ಮುಂಭಾಗ ಆಂಜನೇಯ ಸ್ಟ್ಯಾಚ್ಯೂ ಕಾಣಿಸ್ತಾ ಇರ್ಬೋದು. ಇದೇ ದೇವಸ್ಥಾನ. ಈಗ ನಾವು ದೇವಸ್ಥಾನದ ಮೆಟ್ಟುಗಳನ್ನು ಹತ್ತುತ್ತಾ ಮುಂದಕ್ಕೆ ಹೋಗೋಣ. ವೀಕ್ಷಕರೇ ಗಮನಿಸಿ, ಇದು ವೀರಾಂಜನೇಯ ವಿಗ್ರಹ, ವೀರಾಂಜನೇಯ ಸ್ಟ್ಯಾಚ್ಯೂ. ಈಗ ಇದು ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಇದ್ದೇವೆ. ಈ ದೇವಸ್ಥಾನದ ಮುಂಭಾಗ ಇದು. ಇಲ್ಲಿ ಈಗ ಸದ್ಯಕ್ಕೆ ಯಾವ ಅರ್ಚಕರು ಯಾರು ಕಾಣಿಸ್ತಾ ಇಲ್ಲ. ಈ ಸಮಯದಲ್ಲಿ ಅವರು ಸಮಯಗಳನ್ನು ಇಲ್ಲಿ ಹಾಕಿದ್ದಾರೆ. ಆದರೆ ನಮಗೆ ಆ ಸಮಯದಲ್ಲಿ ಬರಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಇಲ್ಲಿ ಹಾಕಿದ್ದಾರೆ ನೋಡಿ. ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೂ ಈ ಆಂಜನೇಯ ವಿಗ್ರಹದ ಮುಂಭಾಗದಲ್ಲಿ, ಇದು ಆಂಜನೇಯ ವಿಗ್ರಹ, ಈ ಆಂಜನೇಯ ವಿಗ್ರಹದ ಮುಂಭಾಗದಲ್ಲಿ ಈ ದೇವಸ್ಥಾನದ ಗುಡಿಯನ್ನು, ಇದು ಇತ್ತೀಚೆಗೆ ಕಟ್ಟಿದಂತಹ ಗುಡಿ. ಇಲ್ಲಿ ನೀವು ನೋಡಬಹುದು ಶ್ರೀ ಪ್ರಸನ್ನ ಆಂಜನೇಯ ದೇವಾಲಯ. ಇಲ್ಲಿ ಒಳಗಡೆ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಮನಿಸಿ, ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಣೇಶ ವಿಗ್ರಹ ಮತ್ತು ಆಂಜನೇಯ ವಿಗ್ರಹಗಳ ಪ್ರತಿಷ್ಠಾಪನೆಯಾಗಿದೆ. ಈಗ ಈ ಆಂಜನೇಯ ವಿಗ್ರಹವನ್ನು ನಾವು, ಇದು ಕಲ್ಲಿನಿಂದ ಕೆತ್ತಿರುವುದಂತಹದ್ದಲ್ಲ. ಇದು ಒಂದು ಸಿಮೆಂಟಿನಿಂದ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಏನಂತೀವಿ, ಅದರಿಂದ ಮಾಡಿದಂತಹ ವಿಗ್ರಹ. ನೋಡಿ, ಈ ವಿಗ್ರಹದ ಸುಂದರ ಮೂರ್ತಿ ಸಂಪೂರ್ಣವಾಗಿ ನಿಮ್ಮ ಕಣ್ಣಿಗೆ ಈಗ ಕಾಣುತ್ತಿದೆ. ಬಿಸಿಲು, ಬಹಳ ಸುಂದರವಾದ ವಿಗ್ರಹ. ಈ ಕಡೆಯಿಂದ ನೋಡಿದರೆ ಬಹಳ ಅದ್ಭುತವಾಗಿ ಕಾಣುತ್ತದೆ. ವೀಕ್ಷಕರೇ, ನಾವೀಗ ದೇವಸ್ಥಾನದ ಹಿಂಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಸ್ವಲ್ಪ ಕಟ್ಟಡ ಕಟ್ಟುವ ಕೆಲಸ ಕಾರ್ಯಗಳು ನಡೀತಾ ಇದೆ. ಹಾಗಾಗಿ ಈಗ ಹಿಂಬದಿಯಿಂದ ಅಲ್ಲಿ ಎಲ್ಲ ಒಂದು ಕಟಾಂಜನವನ್ನು ಕಟ್ಟಿ ಒಳಗಡೆಗೆ ಬಿಡ್ತಾ ಇಲ್ಲ. ನೋಡಿ, ಈಗ ಇದು ಹಿಂಬದಿಯಿಂದ ವೀರಾಂಜನೇಯನ ವಿಗ್ರಹ, ಹಿಂಬದಿಯಿಂದ ಬಹಳ ಸುಂದರವಾದ ವಿಗ್ರಹ, ಕಲಾಕೃತಿ, ಬಹಳ ಅದ್ಭುತ 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 ಎನ್ನುವಂತಹ ಕಲಾಕೃತಿ.
ಬಹಳ ಸುಂದರವಾದ ಒಂದು ವಿಗ್ರಹ ಆಂಜನೇಯ. ಜೈ ಬಜರಂಗಬಲಿ. ವೀಕ್ಷಕರೇ, ನಿಮಗೆಲ್ಲ ತಿಳಿದಿದೆ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ಅಳುಕದೆ ನೀ ಮುಂದೆ ಸಾಗುವೆ. ಇದು ಈ ಆಂಜನೇಯನ ವಿಗ್ರಹ ನೋಡಿದಾಗ ತಟ್ಟನೆ ನೆನಪಿಗೆ ಬರುತ್ತದೆ. ಕಾರಣ ಏನೆಂದರೆ ನೋಡಿ, ಈ ವಿಗ್ರಹ ಎಂಥ ಬಿಸಿಲು ಮಳೆ ಬಿರುಗಾಳಿ ಯಾವುದೇ ಬಂದರೂ ಕೂಡ ಓಪನ್ ಸ್ಪೇಸಲ್ಲಿ ಹಾಗೇ ನಿಂತಿದ್ದಾನೆ ನಮ್ಮ ಆಂಜನೇಯ, ವೀರಾಂಜನೇಯ. ಹಾಗಾಗಿಯೇ ಅವನಿಗೆ ಪರಾಕ್ರಮಿ, ಬಲಶಾಲಿ ಮತ್ತು ವೀರ, ಸಾಹಸಿ ಈ ಥರದ ಎಲ್ಲ ಬಿರುದುಗಳು ಕೂಡ ಸಂದಿವೆ. ನೀವು ಈ ದೇವಸ್ಥಾನಕ್ಕೆ ಯಾವಾಗಲಾದರೂ ಈ ಹೈವೇನಲ್ಲಿ ಹೋಗುವಾಗ ಬರುವಾಗ ಬನ್ನಿ. ಇದು ಒಂದು ಚಿಕ್ಕ ದೇವಸ್ಥಾನ ನೋಡಿ. ಇದು ನೆಲಮಂಗಲದಿಂದ ಜಕ್ಕಸಂದ್ರ ಎನ್ನುವ ಒಂದು ಪುಟ್ಟ ಬಡಾವಣೆಗೆ ಹೋಗುವಂತಹ ದಾರಿ. ಈ ದೇವಸ್ಥಾನದಿಂದ ಪಕ್ಕದಲ್ಲಿರುವಂತಹ ದಾರಿ. ನಾವು ಹೀಗೆ ಮುಂದೆ ಹೋದರೆ ಒಂದು 100 ಮೀಟರ್ ಅಂತರದಲ್ಲಿ ಕುಣಿಗಲ್ ಬೈಪಾಸ್, ಅಂದರೆ ಹಾಸನ ರೂಟು ಮತ್ತು ಪೂನಾ ಹೈವೇ. ಎಡಗಡೆಗೆ ತಿರುಗಿದರೆ ಹಾಸನ ರೂಟು. ಇಲ್ಲಿ ನಿಮಗೆ ಹೈವೇ ಕಾಣಿಸುತ್ತೆ, ನೋಡ್ತಾ ಇದ್ದೀರಾ ಹೈವೇನ. ಇದು ನ್ಯಾಷನಲ್ ಹೈವೇ NH4. ಇದು ಸ್ಕೈ ವಾಕ್. ನಾವು ಆ ಕಡೆಗೆ ಹೋಗಲಿಕ್ಕೆ ರೋಡು, ಮತ್ತು ಈ ಕಡೆಯಿಂದನೂ ದೇವಸ್ಥಾನಕ್ಕೆ ನಾವು ಎಂಟ್ರಿಯನ್ನು ಕೊಡ್ಬೋದು. ನೋಡಿ ಎಂಟ್ರಿ. ನೋಡಿ, ಒಂದು ಬಹಳ ನೆಮ್ಮದಿ ನೀಡುವಂತಹ ತಾಣ ಹಾಗೂ ಆಂಜನೇಯನ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರೆಯಲಿ ಎಂಬ ಕಾರಣದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ವೀಕ್ಷಕರೇ, ಇನ್ನೊಮ್ಮೆ ಆಂಜನೇಯನನ್ನು ಕಣ್ತುಂಬಿಕೊಳ್ಳಿ. ಬಹಳ ಸುಂದರವಾದ ಒಂದು ಮೂರ್ತಿ, ಬಹಳ ಸುಂದರವಾದ ಮೂರ್ತಿ ನೋಡಿ. ಈ ಕಡೆಯಿಂದನೂ ಕೂಡ ಮುಖ ಕಾಣಿಸುತ್ತಿದೆ. ಆಂಜನೇಯನ ಮುಖ ಬಹಳ ಸುಂದರವಾದ ಒಂದು ವಿಗ್ರಹ, ಉತ್ತಮವಾದ ಒಂದು ವಿಗ್ರಹದಲ್ಲಿ ಆಂಜನೇಯ ಕಂಗೊಳಿಸ್ತಾ ಇದ್ದಾನೆ. ಪ್ರೇಕ್ಷಕರೇ, ನೋಡಿದಿರಲ್ಲ, ಈ ಜಾಗಕ್ಕೆ ಒಮ್ಮೆ ಈ ಹಾದಿಯಲ್ಲಿ ಹೋಗುವಾಗ ಬಂದು ಹೋಗಿ. ನೆಲಮಂಗಲ ಬಸ್ ಸ್ಟ್ಯಾಂಡಿಂದ ಕೇವಲ ಅರ್ಧ ಕಿಲೋಮೀಟರ್ ಹಾಗೂ ಕುಣಿಗಲ್ ಬೈಪಾಸ್ ಸರ್ಕಲ್ ಹಾಸನ ರೂಟಿಗೆ ನೆಲಮಂಗಲದಲ್ಲಿ ಎಡಗಡೆಗೆ ತಿರುಕೊಂತೀವಲ್ಲ, ಅಲ್ಲಿಂದ ಬರೀ 100 ಮೀಟರ್ ಅಂತರದಲ್ಲಿದೆ. ಆದ್ದರಿಂದ ನೆಲಮಂಗಲ ಬಸ್ ಸ್ಟ್ಯಾಂಡಿಂದ ಬೇಕಾದ್ರೂ ನಡ್ಕೊಂಡು ಬರ್ಬೋದು. ಬಹಳ ಸುಂದರವಾದ ಸ್ಥಳ. ಹಾಗೆ ವೀಕ್ಷಕರೇ, ಇನ್ನಷ್ಟು ಒಳ್ಳೊಳ್ಳೆ ತಾಣಗಳನ್ನು ಪರಿಚಯ ಮಾಡಿಸ್ತಾ ಇರ್ತೀನಿ ನನ್ನ ವಿಡಿಯೋದಲ್ಲಿ. ಆರೋಗ್ಯವರ್ಧನೆ, ಮನೋರಂಜನೆ ಮತ್ತು ಭಕ್ತಿ ಸಮರ್ಪಣೆ ಹಾಗೂ ನಿತ್ಯ ಮಾಡುವಂತಹ ಹಲವು ವಿಡಿಯೋಗಳನ್ನು ನಾನು ಬಿಡ್ತಾ ಇರ್ತೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಈ ಯೂಟ್ಯೂಬ್ ಚಾನಲ್ ಬೆಳೆಯಲು ಪ್ರೋತ್ಸಾಹಿಸಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.